ಕುಂಭಮೇಳದಲ್ಲಿ ಸಾವನ್ನಪ್ಪಿದವರ ಶವಗಳ ರವಾನೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಈಗಾಗಲೇ ಪ್ರಯಾಗ್ರಾಜ್ನಿಂದ ದೆಹಲಿಗೆ ತಲುಪಿದೆ 4 ಮೃತದೇಹಗಳು. ದೆಹಲಿಯ ಕನ್ನಡ ಭವನಕ್ಕೆ ಬೆಳಗಾವಿಯ ನಾಲ್ವರು ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಹೋಗಿದ್ರು. ಇವರು ಭೀಕರ ಕಾಲ್ತುಳಿತ ಸತ್ತು ಹೋದರು. ಇದೀಗ ಆ ಮೃತದೇಹಗಳು ದೆಹಲಿಯ ಕನ್ನಡ ಭವನಕ್ಕೆ ಬಂದಿವೆ. ಅಲ್ಲಿಂದ ಕೆಲವೇ ಹೊತ್ತಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಈ ಶವಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಮಧ್ಯಾಹ್ನ 3:15 ದೆಹಲಿ ಏರ್ಪೋರ್ಟಿಂದ ಬೆಳಗಾವಿಗೆ ಇವೆಲ್ಲವೂ ಕೂಡ ರವಾನೆ ಆಗ್ತವೆ. ಮೃತದೇಹದ ಜೊತೆಗೆ ಮೃತ ಅರುಣ್ ಅವರ ಪತ್ನಿ ಕಾಂಚನ ಬಂದಿದ್ದಾರೆ. ಅಲ್ಲಿ ಕನ್ನಡ ಭವನದಲ್ಲಿ ಮೃತದೇಹದ ದರ್ಶನವನ್ನು ಪಡ್ಕೊಂಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್. ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ಹೋಗಿರುವವರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗ್ತದೆ. ಯಾರೆಲ್ಲ ಹೋಗಿದ್ದರು, ಯಾರಾದರೂ ಕಾಣೆಯಾಗಿದ್ದಾರಾ, ಕಾಲ್ತುಳಿತಕ್ಕೆ ಒಳಗಾಗಿದ್ದಾರಾ, ಅಥವಾ ಗಂಗೆನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರಾ, ದಡದಲ್ಲಿದ್ದಾರಾ, ಮಿಸ್ ಆಗಿದ್ದಾರಾ, ಏನು ಕತೆ ಗೊತ್ತಿಲ್ಲ ಅಲ್ಲ. ಎಲ್ಲ ಮಾಹಿತಿಗಳನ್ನು ಕೂಡ ಇದೀಗ ಸಂಗ್ರಹ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿರತಕ್ಕಂತಹ ಕನ್ನಡಿಗರ, ಕರ್ನಾಟಕದವರ ನೆರವಿಗೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಇಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿದ್ದರೆ, ಕಾಣೆಯಾಗಿದ್ದರೆ ಕರೆ ಮಾಡಬೇಕು ಅಂತ DC ಅವರೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಂಬರ್ ಹೀಗಿರುತ್ತೆ, ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ: 831-240-7290. DC ಅವರ ಮನವಿ ಇದು. ಯಾರಾದರೂ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಹೋಗಿದ್ದರು, ಕಾಣಿಸ್ತಾ ಇಲ್ಲ ಅಂತ ಅನಿಸಿದ್ರೆ, ನಿಮಗೆ ಗೊತ್ತಾದರೆ ಈ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿ ಪಡ್ಕೊಳ್ಬಹುದಾಗತ್ತೆ ಅಂತ. ಈಗ ಇವತ್ತು ಬರ್ತಾ ಇದ್ದಾರೆ, 4 ಜನ ಸತ್ತಿದ್ದಾರೆ. ಅವ್ರಿಗೆಲ್ಲ ನಾವು ಆಂಬುಲೆನ್ಸು, ಏರ್ ಆಂಬುಲೆನ್ಸ್ ಕಳಿಸಿದ್ವಿ. ಅದನ್ನು DC ಅವರು ರಿಸೀವ್ ಮಾಡ್ಕೊತಾರೆ. ಇನ್ನು 8 ಜನ ಮಿಸ್ಸಿಂಗ್ ಅಂತ ಹೇಳ್ತಿದ್ದಾರೆ. ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಬಟ್ 4 ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಹೋದ್ಮೇಲೆ ಪರಿಹಾರ ಘೋಷಣೆ ಮಾಡಬೇಕು. ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ಅನ್ನೋ ಕಾಣಿಸುತ್ತೆ. ಅವರು ಅಲ್ಲೇ ಇದ್ದರೆ ಸಂತೋಷ, ಅವರೇ ಘೋಷಣೆ ಮಾಡ್ತಾರೆ. ಇದ್ದೇ ಹೋದರೆ ಅವ್ರು ಹೋದ್ಮೇಲೆ ಘೋಷಣೆ ಮಾಡ್ತಾರೆ. ಈಗ ಇವತ್ತು ಬರ್ತಾ ಇದ್ದಾರೆ, 4 ಜನ ಸತ್ತಿದ್ದಾರೆ. ಅವ್ರಿಗೆಲ್ಲ ನಾವು ಆಂಬುಲೆನ್ಸು ತೆಗಿದ್ದಾರೆ. ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ನಲ್ಲಿ ತರ್ತಾ ಇದ್ದೀವಿ. ಸೊ 4 ಜನ ಪ್ಲಸ್ 4 ಜನ ಈವರೆಗೆ ಕನ್ಫರ್ಮ್ ಆಗಿದ್ದು 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡಬೇಕು ನಮಗೆ. ನಮ್ಮ 2 ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದು ಲೆಕ್ಕಿಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕಿಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಅವ್ರ ಡೆಡ್ ಬಾಡಿ ಬೆಳಗ್ಗೆ ಬರ್ತದೆ. ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ